ಏ ಇಲ್ಲೇ ಹೊಡ್ರು ನೀವು ಮುಂದಕ್ಕೆ ಹೋಯ್ತ್ರ ಇಲ್ಲೇ ಇಲ್ಲೇ ಚೀರ್ಬೇಕು ತಬ್ಲಾ
Thank you.
साक्षात
गुरुब्रह्म तस्मै श्री गुरुदेवां वेदं पावनं गिरिजल्पेशोदकारे सिद्धियामे सदारूपायं भगवते ओंकारस्य रामदूत हनुमानं नमस्ते वेकार कृष्णाते एकं पूजयामि वेकारं रूपायामे आदि रूपायं भगवते एकं सिद्धियात उद्वासं भूमित पूजयामि नमो नारायणे नमस्ते ओम ब्रह्मं ब्रह्मदेव महेश्वरं गुरु साक्षात् गुरु तस्मै श्री रामदूत हनुमान की जय ನೀವು ಒಳ ಹೋಗು ಎಲ್ಲರೂ ಈ ಕಡೆ ಹಿಂಗೆ ಅಡ್ಡಿಡಿ देवां श्रीराम तथा रूपां ग्रामस्थो गुरुभेट अवामहे सर्वशक्तिदा देवां गणातीत सर्वदेव अवामहे मम ग्रामस्थो सर्वदेव अवामहे सर्व ग्रामस्थो प्रपश्य रूपं सर्वं सुखिरस्तु श्री रामदूत सर्व वेकारं अष्टः सर्व देवां ममस्य कार्यसिद्धि प्राप्तिरस्तु ओम ब्रूयमन्तर्भूरभुवं प्रणामं संसारसमुनिरारं स्वावसन्तं भवयारमल्ये भवं भवानी चैतन्यमामि कर्पूरहिपन्दे नमो श्रीराम हनुमान Hey,
Thank you.
Thank you.
ಫಸ್ಟ್ ಪ್ರೈಸ್ ಗಿಫ್ಟ್ ಏನದ ಅಂದ್ರೆ ಎಲ್ಲ ಹಳ್ಳಿಗಳಕ್ಕಿಂತ ನಮ್ಮ ಇಂಡಿಯಾ ಗ್ರಾಮ ಆಯ್ಕೆಯಾಗಿ ಗ್ರಾಮದ ಪರವಾಗಿ ಮಕ್ಕಳ ಪರವಾಗಿ ಅನಂತ ವಂದನೆಗಳನ್ನು ಅಪ್ಪಾಜಿಯವರಿಗೆ ಸಲ್ಲಿಸ್ತೇವೆ. ಜೊತೆಗೆ ಪ್ರತಿ ವರ್ಷ ಅಪ್ಪಾಜಿಯವರು ಹೇಳೋದಕ್ಕಿಂತ ಮೊದಲು ನಾವೇ ಒಂದು ಅಚ್ಚುಕಟ್ಟಾದ ಒಂದು ನಿಯಮ ಮಾಡಿಕೊಂಡು ಇನ್ನೂ ಹೆಚ್ಚಿನ ಸಂಖ್ಯೆದ ಹೊರದಾಗಲಿ ಅಥವಾ ಜಾತ್ರೆದಾಗ ಸೇವೆ ಮಾಡೋದಾಗಲಿ ಮುಂದೊಂದು ಸಮಿತಿ ಮಾಡಬೇಕು. ಹುಡುಗರಾಗಲಿ ಹೆಣ್ಮಕ್ಳಾಗಲಿ ಎಲ್ಲರೂ ಸ್ವಲ್ಪ ನಮ್ಮ ಕೈಲಾದಷ್ಟು ಏನಿದೆ ಅಂತಂದ್ರೆ ಅಲ್ಲಿ ಸೇವಾ ಸಲ್ಲಿಸಬೇಕು, ಅದು ಒಂದು ಪಾಲಿಸ್ಕೊಂಡು ಹೋಗ್ಬೇಕಂತ ಎಲ್ಲರೂ ಹೆಣ್ಮಕ್ಳು ಮಾತಾಡ್ತಾಯಿದ್ರು. ಒಂದು ಸಾರಿ ಒಂದೇ ದಿವಸದಲ್ಲಿ ಜಾತ್ರೆ ಕಾರ್ಯಕ್ರಮದಾಗ ಒಂದು ದಿವಸದಿಂದ ಆ ಸೇವೆ ಮಾಡೋಕ್ಕೆ ಇಚ್ಛೆ ವ್ಯಕ್ತ ಮಾಡ್ಯಾರ. ಹುಡುಗರು ನಾವೆಲ್ಲ ನೀವೆಲ್ಲ ವಿಚಾರ ಮಾಡಿಕೊಂಡು ಒಂದಿನ ಸೇವೆ ಏನಂತಂದ್ರೆ ಮುಂದೆ ಬರ್ತೀವಿ, ಮುಂದೆ ಆದಷ್ಟು ಎಲ್ಲರೂ ಹೋಗಿ ನನ್ನ ಕಡೆಗೆ ಒಂದು ಎರಡು ಮಾತಾಡಿ ಅಪ್ಪಾಜಿಯವ್ರಿಗೆ ಪ್ರಣಾಮವನ್ನು ಸಲ್ಲಿಸಿ ಈಗ ನಮಗೆಲ್ಲ ತುಂಬ ಖುಷಿಯಾಗ್ಯದ. ಈಗ 5 ವರ್ಷದ ಹಿಂದೆ ಸುಮಾರು 6 ವರ್ಷ 9 ವರ್ಷದ ಹಿಂದೆ ಫಸ್ಟ್ ಪ್ರೈಸ್ ತೊಗೊಂಡ್ಬಂದು ಮತ್ತು ಈಗ 2ನೇ ಸಲ ಫಸ್ಟ್ ಪ್ರೈಸ್ ಈಗ ಗ್ರಾಮಕ್ಕೆ ಬಂದು ಅಂದ್ರೆ ನಮಗೆ ತೋರು ಖುಷಿಯಾಗ್ಯದ. ಅವತ್ತು ಅನಿವಾರ್ಯ ನಮ್ಮದು ಒಂದು ಬೇರೆ ಕಾರ್ಯಕ್ರಮದ ಕಡೆ ಅಪ್ಪಾಜಿಯವ್ರ ಜಾತ್ರೆಗೆ ಹೋಗೋದಾಗಿಲ್ಲ, ಯಾಕಂದ್ರೆ ಅಂಥದ್ದು ಕೆಲವು ಇವರೇ ಹೋಗಿಲ್ಲ ಮತ್ತು ಮಂದಿಗೆ ಹೇಳ್ತಾನೆ ಆಚರಣೆ. ಬಟ್ ನಾವು ಅದು ಎಮರ್ಜೆನ್ಸಿ ಈ ಕಡೆಯಿಂದ ಅವತ್ತು ನಾವು ತಪ್ಪಿಸ್ಕೊಂಡೆವು. ಈಗ ನಡ್ಬರ್ಕಂತೂ ನಾವು ಅಪ್ಪಾಜಿಗಳು ಹೋಗ್ತಾ ಇರ್ತೇವೆ ಬರ್ತಾ ಇರ್ತೇವೆ, ಅದು ಮುಖ್ಯ ಅಲ್ಲ. ಮತ್ತು ಮುಂದೆ ನಾವು ಅಪ್ಪಾಜಿಯವರಿಗೆ ಅವರ ನಮ್ಮ ಕಡೆಗೆ ಏನು ಸೇವೆ ಬೇಕೋ ಅದು ಸಲ್ಲಿಸ್ತೇವೆ ಅಂತ ಅಪ್ಪಾಜಿಯವರಿಗೆ ಆಶ್ವಾಸನೆ ಕೊಡ್ತಾ ನಾವೇನು ಅಂದರೆ ನಮ್ಮ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಏನಂತ ವಂದನೆಗಳು ಸಲ್ಲಿಸ್ತೀವಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹೆಗ ಗ್ರಾಮದವ್ರಿಗೆ ಏನೋ ಹೇಳೋಂತೆ ಇಲ್ಲ, ಯಾಕಂದ್ರೆ ರಾಮಗೆ ಕರ್ಕೊಂಡು ಬಂದಿದ್ದೀವಿ ಎಲ್ಲ ಊರಿಗೆ.
9 ವರ್ಷ ರಾಮನ ಅಜ್ಞಾತವಾಸಕ್ಕೆ ಹೋಗಿ ವಾಪಸ್ ಹೆಂಗೆ ಬಂದಿದ್ನು ಅದೇ ಥರ ನಿಮ್ಮ ಊರಿಗೂ ವಾಪಸ್ ಬಂದು ರಾಮರಾಜ್ಯವಾಗಲಿ ಅದು ಅಪ್ಪರ ಆಶೀರ್ವಾದದಿಂದ ಮತ್ತೊಮ್ಮೆ ರಾಮರಾಜ್ಯದ ಥರ ನಿಮ್ಮ ಊರಾಗೆಲ್ಲ ಸತ್ಯದಿಂದ ನಡೀಲಿ. ಅಪ್ಪರು ಹೇಳಿದ್ರಲ್ಲ, ಸತ್ಯ ಎಲ್ಲಿರುತ್ತೋ ಎಲ್ಲಿ ರಾಮ ಇರ್ತದೋ ಅಲ್ಲಿ ಸತ್ಯ ಇರುತ್ತಂತ. ನಿಮ್ಮೆಲ್ಲರಲ್ಲಿ ಸತ್ಯ ಮಾಡಲಿ, ಊರಿಗೆ ಚೆನ್ನಾಗಿರಲಿ, ಅಪ್ಪರ ಆಶೀರ್ವಾದ ಊರಿಗೆ ಸದಾಕಾಲ ಇರಲಿ. ಒಬ್ಬ ರಾಮನಾಮ ಜಪನೆ ಮಾಡಿರ್ತಕ್ಕಂಥ ವಾಲ್ಮೀಕಿ ಮಹಾನ್ ಋಷಿಯಾಗಿ ಒಂದು ರಾಮಾಯಣ ಬರ್ದ ನಿಮ್ಮ ಊರಿಗೆ ರಾಮ ಕರ್ಕೊಂಡ್ಬಂದ್ರಿ, ಹೆಂಗಿದ್ರು ನಿಮ್ಮ ಊರು ಬೆಳೆಯುತ್ತೆ ಅಂತ ಈ ಮಾತು ಹೇಳುತ್ತಾ ಅಪ್ಪರ ಪಾರಕ್ಕೆ ನಾನು ಮಾತು. ಅವ್ರು ಬಂದ್ಮೇಲೆ ಇದು ಜರ ಎಲ್ಲ ನೀಟಾಗಿ ಲಿಂಗಪ್ಪಜ್ಜಿ ಕೂಡ ಹೃದಯ ಧ್ಯಾನಿಸುತ್ತಾ ಏಕದಂಡಿ ಪೀಠ ರೋಡಿಂದ ಗುರುತಪ್ಪಜ್ಜಿ ಪಾದ ಕೂಡ ವಂದಿಸುತ್ತಾ ಇವತ್ತೇ ಇಟಗ ಗ್ರಾಮದಲ್ಲಿ ಈ ಬಹುಮಾನಿಂದ ಗೆದ್ಕೊಂಡಂಥ ರಾಮನ ಪ್ರತಿಷ್ಠಾಪನೆಯಾದಂಥ ಶ್ರೀರಾಮನ ಸನ್ನಿಧಿಯನ್ನು ಕೂಡ ಹಾನಿ ಮಾಡುತ್ತಾ ಶ್ರೀ ವೀರಾಂಜನ ಸನ್ನಿಧಿಯನ್ನು ಕೂಡ ಹಾನಿ ಮಾಡುತ್ತಾ ಸಮಸ್ತ ಐಟಿ ಗ್ರಾಮದ ತಾಯಂದಿರು ಮಕ್ಕಳೇ ಮಕ್ಕಳಿಗೆ ವ್ಯಕ್ತಿ ಶರಣಾರ್ಥಿಗಳು ನಿಜವಾಗಲೂ ಛಲ ಇದ್ದರೆ ಹೆಂಗಿರಬೇಕಪ್ಪ ಅಂದ್ರೆ ಅದು ಇದೇ ಗ್ರಾಮ ವಸ್ತ್ರ ಇರಬೇಕಂತ ಹೇಳಕ್ಕೆ ಇವಾಗ ನಾವು ಕೊಡ ಹೇಳಕ್ಕೆ ಬಂದಾಗ ಏನಪ್ಪ ಅಂದ್ರೆ ನಾವು ಮನೆ ಮನೆ ಮಾಡೋ ಬೇರೆ ಆಗಿತ್ತು. ನಾವು ಎಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಮಠದ ಮ್ಯಾಲೆ ಛತ್ತಿ ಮಾಡ್ಕೊಂಡು ಕಾರ್ಯಕ್ರಮ ಮಾಡಿದ್ವಿ. ಆವತ್ತಿನ ಕ್ಲೈಮೇಟ್ ನೋಡೋದು ಹೆಂಗೆ ಅನಿಸಿತ್ತಪ್ಪ ಅಂದ್ರೆ ಈ ಸಲ ಇತರ ಗ್ರಾಮದಾಗ ಏನು ಬರೋಂಗಿಲ್ಲ, ಒಂದು 10-15 ಕೊಡ ಬರ್ಬೋದೇನಪ್ಪ ಅಂತ ಭಾವನೆಗಳಿತ್ತು. ಆದ್ರೆ ನನಗೆ ಗೊತ್ತಿಲ್ಲ. ಆಮೇಲೆ ಹಿಂದುಗಡೆ ಬಂದು ನೋಡತ್ತಾನ ಮುಂದೆ ನೋಡತ್ತಾನಪ್ಪ ಅಂದ್ರೆ ಫುಲ್ ಈ ಗ್ರಾಮ ಭಕ್ತರೇನಪ್ಪ ಅಂದ್ರೆ ನಿಜವಾಗ್ಲೂ ಯಾವ ರೀತಿ ಕೆಲಸ ಮಾಡ್ತಾ ಇದ್ದು ಹ್ಯಾಂಗೆ ತಲೆ ಬಂದು ಗೊತ್ತಿಲ್ಲ. ನಾನು ಅನ್ಸ್ತಾ ನಿಮ್ಮ ತಲೆ ಬರೋಕ್ಕಿಂತ ಇತರ ಗ್ರಾಮ ವೀರಾಂಜನ ತಲೆ ಬಂದಿರಬೇಕು. ನಮ್ಮ ಗ್ರಾಮ ನಮ್ಮ ಮಂದಿ ಕುಂತು ಇವತ್ತೇನಪ್ಪ ಅಂದ್ರೆ ನೀವೆಲ್ಲ ತಾಯಂದ್ರೇನಪ್ಪ ಅಂದ್ರೆ ಪ್ರೀತಿಯಿಂದ ಅದ್ಧೂರಿಯ ಕಾರ್ಯಕ್ರಮ ಬರೀ ರಾಮ ನಾವು ಕೆಲವು ಕೂಡ ಎಲ್ಲ ಕಡೆ ನಾವಪ್ಪ ಅಂದ್ರೆ ಫಸ್ಟ್ ಪ್ರೈಸ್ ಎಲ್ಲ ಕೊಡ್ತೀವಿ, ಅವ್ರು ಒಯ್ತಾರೆ ಇಡ್ತಾರೆ. ಆದರೆ ಈ ಅತಿ ಖುಷಿಯಿಂದ ಮೆರವಣಿಗೆ ಮಾಡ್ಕೊತ ನಾನು ಈ ಮೊಬೈಲ್ ನೋಡ್ರೆ ಭಾಳ ಖುಷಿ ಆಯ್ತು, ನನಗೆ ಭಾಳ ಆನಂದ ಇರ್ತೀನಿ. ನಿಜವಾಗಲೂ ಆ ಇದ್ದಾಗ ಹ್ಯಾಂಗೆ ಕಾರ್ಯಕ್ರಮ ಮಾಡ್ಯಾರೋ ಅದೇ ರೀತಿ ಮಾಡಿ ತೋರಿಸಿದ್ನಪ್ಪ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗಿರೀಶ್ ಹೇಳಿ ಪ್ರಕಾರ ರಾಮ ಎಲ್ಲಿರ್ತಾನೋ ಅಲ್ಲಿ ರಾಮರಾಜ್ಯ ಸ್ಥಾಪನೆ ಆಗ್ತಂತ. ಅದು ಸತ್ಯವೇ ಸತ್ಯ ಅಂದರೆ ರಾಮ ಅಂದರೆ ಸತ್ಯ. ಅದಕ್ಕಾಗಿ ಇಲ್ಲಿಯೂ ಕೂಡ ಏನಪ್ಪ ಅಂದ್ರೆ ಇವತ್ತಿನ ಬೆಳ್ಳಿ ರಾಮನ ಮೂರ್ತಿ ಇಟ್ಟಿಗೆ ಬಂದದಂದ್ಮೇಲೆ ಇಟ್ಟಿಗೆ ಮೊದಲೇ ಇಟ್ಟಿಗೆ ಅಂದರೆ ಬಂಗಾರ ಇಟ್ಟಿಗೆ ಅಂತಾರೆ. ಜೀವನ ಅದ್ರ ಜೊತೆ ಏನಪ್ಪ ಅಂದ್ರೆ ರಾಮನ ಮೂರ್ತಿ ಕೂಡ ನೀವೇನಪ್ಪ ಅಂದ್ರೆ ಅದ್ಧೂರಿಯಾಗಿ ಯಾವ ರೀತಿ ಬೊಮ್ಮನಿಗೆ ಇದ್ದೀರಪ್ಪ ಅಂದ್ರೆ ಸುಮ್ಮ ಹೋಗಿ ಅಂದ್ರೆ ಯಾವುದೋ ಒಂದು ಕಾಂಪಿಟೇಷನ್ ಆಟ ಆಡಕ್ಕೆ ಇದ್ದೀರಂತದಲ್ಲ, ಸ್ವತಃ ಬುದ್ಧಿ ತಾಯಿಯಂದರೆ ಹೋಗಿ ರಾಮನ ಮೂರ್ತಿಯನ್ನು ತೆಗೆದುಕೊಂಡು ಯಾರಾದರೂ ನಮ್ಮ ತಾಯಿ ಗೊತ್ತಿಲ್ಲ. ಈ ರೀತಿ ನಾವು ರಾಮನ ಮೂರ್ತಿ ಈ ಸಲ ಗುಡ್ಡಕ್ಕೆ ನನಗೆ ಸುದ್ದಿ ಗೊತ್ತಿಲ್ಲ, ಅದು ಹ್ಯಾಂಗೆ ತಲೆಗೆ ಬಂತು ಹ್ಯಾಂಗೆ ಆಯ್ತೋ ಗೊತ್ತಿಲ್ಲ. ಅದು ನಿಮಗೆ ಬರ್ತಂತ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ. ಅದು ನಾನು ನಿಜವಾಗ್ಲೂ ಹೇಳ್ತೀನಿ, ಎಲ್ಲಿ ಸತ್ಯ ಇರ್ತದೆ ಹಂಗೆ ರಾಮ ಬರ್ತಾನಂತಲ್ಲ, ಅದು ಸತ್ಯನೇ ರಾಮ ಬರ್ಲಕ್ಕೆ ಕಾರಣ ಅಂತ ಹೇಳಕ್ಕೆ ರಾಮಂದನ ಮುಗಿತು ಅಂತಿದ್ದೆ ಅನ್ಕೋಬೇಡ್ರಿ. ಆ ಸತ್ಯವನ್ನು ಕಾಪಾಡ್ಕೊಂಡು ಹೋಗ್ಬೇಕು. ಒಂದು ಗಿಡ ಹಚ್ಚಿದಪ್ಪ ಅಂದ್ಮೇಲೆ ಗಿಡ ಹಚ್ಚೋದು ಸುಲಭ, ಅದು ಬೆಳೆಸೋದು ಭಾಳ ಕಷ್ಟ. ಅದಕ್ಕೆ ಸತ್ಯ ಎಂಬುದು ಕಾಪಾಡ್ಕೊಂಡು ಬೆಳೆಸೋದು ಕೆಲಸ ನೀವು ಎಲ್ಲರೂ ಮಾಡಬೇಕು. ಯಾಕಪ್ಪ ಅಂದ್ರೆ ಪ್ರತಿಯೊಬ್ಬರ ಹೃದಯದಲ್ಲಿ ರಾಮ ನೆನೆಸಬೇಕಪ್ಪ ಅಂದ್ರೆ ಮತ್ತು ಅಸತ್ಯವನ್ನು ಅಳಿಸಿ ಸತ್ಯವನ್ನು ಸ್ಥಾಪನೆ ಮಾಡೋದು ಭಾಳ ಕಷ್ಟ. ಅದಕ್ಕೆ ಲಕ್ಷ್ಯ ಕೊಟ್ಟು ಏನಪ್ಪ ಅಂದ್ರೆ ನಿಮ್ಮ ಮಕ್ಕಳು ಜೀವನ ಕೂಡ ಉದ್ಧಾರ ಮಾಡೋಕ್ಕೆ ಕೆಲಸ ನೀವೆಲ್ಲ ಮಾಡಬೇಕಂತ ಹೇಳುತ್ತಾ ಪ್ರತಿ ವರ್ಷ ಬರೀ ಇದು ಸ್ವಂತ ಜಾತ್ರೆ ಎಲ್ಲ ಮುಂದೆ ಇಟ್ಟಿಗೆ ಜಾತ್ರೆ ಆಗಪ್ಪಲೆ ಏನಪ್ಪ ಅಂದ್ರೆ ನೀವೆಲ್ಲರೂ ನಿಂತು ಹ್ಯಾಂಗೆ ಚಂದ್ರಮಲ್ಲೇಶ್ವರ ಜಾತ್ರೆ ಮಾಡ್ತೀರಿ, ಹ್ಯಾಂಗೆ ಮಾಣಿಕೇಶ್ವರ ಜಾತ್ರೆ ಮಾಡೋಂಥ ಕೆಲಸ ಪ್ರತಿ ವರ್ಷ. ಯಾಕಂದ್ರೆ ನಮ್ಮಲ್ಲಿ ಹೆಂಗೆ ಸಿಸ್ಟಮ್ ಅದಪ್ಪ ಅಂದ್ರೆ ಯಾಕೆ ಅದು ನಾವು ತುಂಬ ವರ್ಷದಾಗ ಈ ಕಾಂಪಿಟೇಷನ್ ಇಟ್ಟಿವಪ್ಪ ಅಂದ್ರೆ ಎಲ್ಲರೂ ಛಲ ಬರಬೇಕು. ಎಲ್ಲರ ಬಲ್ಲಿ ಏನಪ್ಪ ಅಂದ್ರೆ ನೋಡಿ ಇವತ್ತು ನೀವು ಇವತ್ತು ಬಹುಮಾನ ಗೆದ್ಕೊಂಡ್ಬಂದ್ರೆ ಇವತ್ತು ಪ್ರತಿಯೊಬ್ಬರು ಊರಾಗ ಏನಪ್ಪ ಅಂದ್ರೆ ಒಂದು ಖುಷಿ ಅದ, ಒಂದು ಪ್ರೀತಿ ಒಂದು ಖುಷಿ. ನಮ್ಮ ತಾಯಿಯಂದ್ರೆ ಸ್ವಂತ ಹೋಗಿ ರಾಮಮೂರ್ತಿ ಬೆಳ್ಳಿ ಏನಪ್ಪ ಅಂದ್ರೆ ಬಹುಮಾನ ಪಡ್ಕೊಂಡು ಬಂದ್ರು ಅಂತೇಳಿ ಪ್ರತಿಯೊಬ್ಬರು ಹೃದಯದಾಗ ಏನಪ್ಪ ಅಂದ್ರೆ ಒಂದು ಖುಷಿ ಅದ, ಒಂದು ಏನೋ ಒಂದು ಉಲ್ಲಾಸ ಅದ. ಆ ಉಲ್ಲಾಸ ಬರಬೇಕಪ್ಪ ಅಂದ್ರೆ ಸಾಧ್ಯ. ಆ ಒಗ್ಗಟ್ಟು ಬೆಳಿಬೇಕು. ಆ ಒಗ್ಗಟ್ಟು
ಬೆಳೆಸೋಕೆ ಉದ್ದೇಶದಿಂದ ಏನಪ್ಪ ಅಂದ್ರೆ ಆ ಪ್ರತಿ ಊರಿಗೆ ಏನಪ್ಪ ಬಹುಮಂಟ ಅಂತ ಕೆಲಸ ಮಾಡ್ತಿರ್ತಾರೆ. ಅಂದರೆ ಅದಕ್ಕಾಗಿ ಈ ಒಗ್ಗಟ್ಟು ಯಾವತ್ತೂ ಹೊಡಿಬಾರ್ದು. ಜೇನಿನ ಗೂಡಿನ ಫಿಲಪ್ ಅಂದ್ರೆ ಹೆಂಗೆ ಜೇನು ಗೂಡಿದಾಗ ಮಾತ್ರ ಜೇನು ಹಿಡಿಯಲ್ಲ ಸಾಧ್ಯ. ನಾವು ಹಂಗೆ ನಾವೆಲ್ಲ ಜೇನಿನ ಗೂಡಿನ ಗೂಡಾಗಿದ್ದು ಮತ್ತೊಬ್ಬರಿಗೆ ಸಹಿ ಕೊಡುವಂಥ ಕೆಲಸ ನಾವು ಮಾಡೋಂಥ ಕೆಲಸ ನಾವು ಮಾಡೋಣ ಅಂತ ಹೇಳುತ್ತಾ ಅದಕ್ಕೆ ನಿಜವಾಗ್ಲೂ ಭಾಳ ಸಂತೋಷ ಆಗ್ತದೆ. ಆಯಿತು, ಅಲ್ಲಿ ಯಾವಾಗೇನು ಏನಪ್ಪ ಅಂದ್ರೆ ಅದು ಲಕ್ಷ್ಯವಿಡ್ರಿ ಅಷ್ಟೊಂದು ಯಾವಾಗ ಯಾವ ಉಪಯೋಗ ಅಂತ ಗೊತ್ತಿಲ್ಲ. ಆದ್ರೆ ಕೊಡ ತೊಗೊಂಬಂದಾಗ ಮಾತ್ರ ಏನಪ್ಪ ಅಂದ್ರೆ ಕಂಪಲ್ಸರಿ ಎಷ್ಟನ್ನ ಹೆಸರು ಬಳಸೋ ಮಾತ್ರ ಯಾರು ಹೋಗ್ಬೇಕು. ಯಾಕಂದ್ರೆ ಅಲ್ಲಿ ಸತ್ಯ ಒಳಗೂ ಯಾವುದೇ ಒಂದು ಅವ್ರಿಗೆ ಕೊಡ್ತಾರೋ ಇವ್ರಿಗೆ ಕೊಡ್ತಾರೋ ಭಾವನೆ ಇಲ್ಲ. ಅಲ್ಲಿ ಯಾರು ಕೊಡ ಹೆಚ್ಚಿದ್ದು ಅವ್ರಿಗೆ ಮಾತ್ರ ಫೋನ್ ಮಾಡ್ತಾರೆ, ಅದು ಯಾರೇ ಇರಲಿಲ್ಲ. ಅದಕ್ಕಾಗಿ 10 ವರ್ಷಗಳಾದಂತ ಮತ್ತೆ ಊರಿಗೆ ಗೋನ್ ಬರ್ಬೇಕಾದ್ರೆ ಅದು ಭಾಳ ಖುಷಿ ಅಂತ ಮಾತು. 2ನೇ ಸಲ ಗೋಮನ್ ಗೆದ್ದಂಥ ಊರು ಯಾಕಂದ್ರೆ ಅದು ಇಟ್ಕೊಂಡ ಮಾತು. ಸೆಕೆಂಡ್ ಪ್ರೈಸ್ ಫಸ್ಟ್ ಬಂದಪ್ಪ ಸೆಕೆಂಡ್ ಬಂದಿರ್ತಾರೆ. ಆದ್ರೆ ಈ ಸಲ ಫಸ್ಟ್ ಬಂದು ಮತ್ತೆ ಫಸ್ಟೇ ಬಂದಿಲ್ಲ, ಸೆಕೆಂಡ್ ಬಂದಿಲ್ಲ. ಯಾವತ್ತು ಫಸ್ಟ್ದಾಗೆ ಏನಿಲ್ಲ ಅಂತ ಅನ್ಸ್ಕೊಂಡು ನಮಗೆ. ಅದಕ್ಕಾಗಿ ಒಳ್ಳೆಯದಾಗಲಿ. ಪ್ರತಿ ಮಹಾನವಮಿ ಇದು ರಾಮನವಮಿ, ಇದು ದೊಡ್ಡ ನೋವು ನನ್ನ ಆಗಿದ್ದು ತಿಂಗಳಿಗೂ ನೋವು ಇರ್ತಾವೆ ನೆನಪು. ಗೊತ್ತದ ಎಲ್ಲರಿಗೆ ಆದಷ್ಟು ಮಟ್ಟಿಗೆ ತಿಂಗಳಿಗೂ ನೋವು ಏನಪ್ಪ ಅಂದ್ರೆ ಆದಷ್ಟು ಮಟ್ಟಿಗೆ ಆ ಪೂಜೆ ಪ್ರಸಾದ ಏನಾದರೂ ಏನಪ್ಪ ರಾಮನ ಮೂರ್ತಿಗೆ ಏನಪ್ಪ ಅಂದ್ರೆ ಪ್ರತಿಯೊಬ್ಬರು ಮಾಡೋಂಥ ಕೆಲಸ ನೀವು ಮಾಡ್ತಾರೆ ಸಂತೋಷ ಆಗ್ತದೆ. ಯಾಕಪ್ಪ ತಿಂಗಳಿಗೆ ಒಂದ್ಸಲ ಅಂತ ಒಂದು ರಾಮನ ಜಪ ಮಾಡೋದ್ರಿಂದಪ್ಪ ಅಂದ್ರೆ ನಮ್ಮಲ್ಲಿ ಅಸತ್ಯನ ಹೋಗಿ ಸತ್ಯವನ್ನು ಬರೋಂಥ ಕೆಲಸ ಆಗ್ತದೆ. ರಾಮನ ಜಪ ಆಗಲಿ ಬಂದು ಪೂಜೆ ಸಲ್ಲಿಸೋದಾಗಲಿ ಹಾಗೆ ಬಂದು ಕೂಡಿಸಿವಿ ನಾವು ಆ ಕಡೆ ನೀವು ಈ ಕಡೆ ಹಾಕ್ಬಾರ್ದು. ತಿಂಗಳಿಗೆ ಒಂದ್ಸಲ ನೀವೆಲ್ಲ ಒಂದು ಮೀಟಿಂಗ್ ಮಾಡ್ಕೊಂಡು ಒಂದೇ 1 ಗಂಟೆ, ಜಾಸ್ತಿ ಬೆಳಗ್ಗೆ ಬೇಡ, 1 ಗಂಟೆ ಸಾಯಂಕಾಲ ಅಥವಾ ಬೆಳಗ್ಗೆ ಯಾವಾಗ 1 ಗಂಟೆ ಏನಪ್ಪ ಅಂದ್ರೆ ಎಲ್ಲರೂ ಸಮಯ ಕೊಟ್ಟು ಮೂರ್ತಿ ಸ್ಥಾಪನೆ ಮಾಡಿ ತಿಳ್ಕೊಂಡು ಏನಪ್ಪ ಅಂದ್ರೆ ಬಂದು ಅವ್ರ ದಿವಸ ಏನಪ್ಪ ಯಾವ ಪ್ರಸಾದ ಪೂಜೆ ಜಪ ಎಲ್ಲ ಮಾಡ್ಕೊಂಡು ಅಂದ್ರೆ ಹೋದ್ರೆ ಒಂದು ಒಳ್ಳೇದಾಗ್ತದೆ ಅಂತ ನಾನು ವಿಶೇಷ ಸೂಚನೆ ನಿಮ್ಗೆ ಮಾಡ್ತೀರಿ. ಯಾಕಂದ್ರೆ ಅದು ನಡೀತಾ ಇರ್ಬೇಕು, ಸುಮ್ಮನೆ ಹಂಗೆ ಯಾವಾಗ ಸಂದರ್ಭ ಕಿಲಿ ಹಾಕೋದು ಆಗ್ಬಾರ್ದು. ಯಾಕೆಪ್ಪ ಅದ್ರದ್ದು ಎಷ್ಟು ಪೂಜೆ ಪಾಠ ನಡ್ತದೆ ಅದ್ರ ಎನರ್ಜಿ ಹೆಚ್ಚಿಗೈತಪ್ಪ ಅಂದ್ರೆ ಊರಿಗೆಲ್ಲ ಒಳ್ಳೇದಾಗ್ತಂತ ಹೇಳುತ್ತಾ ಎಲ್ಲರಿಗೂ ಒಳ್ಳೇದಾಗಲಿ. ಮತ್ತು ಪ್ರತಿ ವರ್ಷ ಒಂದು ಭಾಗವಹಿಸಿ ಕಾರ್ಯಕ್ರಮದಾಗ ಬರ್ತಲ್ಲ ಹಾಗೆ ಆಗೈತೆ ಬ್ಯಾಡ್ತೀನಿ ಎಷ್ಟೋ ಮಂದಿ ಕಾಲು ಸುಡ್ತಾ ಅಂತ ಅನಿಸ್ತಾರೆ. ಈ ವರ್ಷ ಕೂಡ ಹೋಗಿ ತಕ್ಲೀಫ್ ಹಾಕೊಟ್ಟಿಲ್ಲ. ಮುಂದಿನ ವರ್ಷ ಮೋಸ್ಟ್ಲಿ ನಂಗೆ ಅನ್ಸ್ಬಿಟ್ಟು ಅಪ್ಪವ್ರ ಜಾತ್ರೆ ಏನಪ್ಪ ಡೇಟ್ ಚೇಂಜ್ ಮಾಡಿರ್ತೀವಿ. ಅಂದ್ರೆ ಬೇಸಿಗೆ ಮಾಡ್ಕೊಳ್ಳೋ ವಿಚಾರ ಮಾಡ್ತೀವಿ. ಯಾಕಪ್ಪ ಅಂದ್ರೆ ಅದು ಕಲ್ಮುರ್ದಾಗ ಕೂಡ ಜಾತ್ರೆ ಅವಾಗ ಇರೋ ಕಾರಣಕ್ಕಾಗಿ ನನಗೆ ಎರಡು ಕಡೆ ನಾನೇ ಮಾಡ್ಬೇಕಾಗಿಲ್ಲ. ಹಿಂಗಾಗಿ ಏನಪ್ಪ ಅಂದ್ರೆ ಡೇಟ್ ಕೂಡ ಚೇಂಜ್ ಮಾಡಿದೆ. ಮಾಡಬೇಕು ಅಂದ್ರೆ ಮೋಸ್ಟ್ಲಿ ಏನಪ್ಪ ಅಂದ್ರೆ ಅವಾಗ ಮೋಸ್ಟ್ಲಿ ಬಿಸಿಲಿನ ತಾಪತ್ರೆ ಇರೋಂಗಿಲ್ಲ. ನಾನು ಮೊದಲು ನಾವು ಮಾಡಬೇಕು ಅಂದ್ರೆ ಫೆಬ್ರವರಿ ಮಾಡೋ ಲೆಕ್ಕದಾಗಿದ್ದೆ. ನಾನು ಅಂದರೆ ಶಿವರಾತ್ರಿಗಿಂತ ಮುಂಚೆನೇ ಮಾಡೋಕ್ಕೆ ಅಂತ ಇದ್ದೀವಿ. ಅವೆಲ್ಲ ನಿಮ್ಮನ್ನ ಸಾಕಾರ ತಿಳ್ಕೊಂಡ್ರೆ ನಾವು ನಿಮ್ಮೆಲ್ಲರಿಗೆ ಕಳಿಸಿ ಮೀಟಿಂಗ್ ಮಾಡಿ ಎಲ್ಲ ಸುತ್ತಮುತ್ತ ಹಳ್ಳಿ ಪರಿಸರ ಕಳಿಸಿ ಮೀಟಿಂಗ್ ಮಾಡಿ ಅಂದ್ಕೊಂಡು ಕಾರ್ಯಕ್ರಮ ಬಿಸಾಡ್ಕೋತೇವೆ ಅಂತ ಹೇಳುತ್ತೆ. ಒಂದು ಅದ್ದೂರಿ ಅಂತ ಕಾರ್ಯಕ್ರಮ ಮುಂದೆ ತೇರ ಬರೋ ಟೈಮಿಗೆ ಏನಪ್ಪ ಅಂದ್ರೆ ಭಾಳ ಅದ್ದೂರಿ ಕಾರ್ಯಕ್ರಮ ಮಾಡಿರ್ತೀವಿ. ಅವಾಗ ಇದಕ್ಕೆ ವಿಶೇಷವಾದ ಆದಂಥ ಒಂದು ಮಾಣಿಕಪ್ಪ ಆಶೀರ್ವಾದ ಕೃತಿ ಊರಿಗೆ ಕೊಡುವಂಥ ವಿಚಾರ ಮಾಡ್ತಿದ್ದೀವಿ. ಅದು ನೀವೆಲ್ಲ ಏನಪ್ಪ ಅಂದ್ರೆ ನಮ್ಮ ಕಾರ್ಯಕ್ರಮ ನಮ್ಮ ಆಶ್ರಮ ತಿಳ್ಕೊಂಡು ಅದೇ ಭಾವನೆ ಕೊಂಡು ಬರೋಂಥ ಕೆಲಸ ಮಾಡಿರಿ. ನಿಮ್ಗೆ ಏನೇ ಸಮಸ್ಯೆ ಇದ್ದರೂ ಕೂಡ ಬಂದು ಮಾಣಿಕಪ್ಪ ಹತ್ರ ತಂದು ಬಿಟ್ಕೊರಿ, ನಿಮಗೆಲ್ಲ ಒಳ್ಳೇದಾಗ್ತದೆ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ. ಎಲ್ಲ ಪ್ರಸಾದ ಭಾಳ ಹೊತ್ತು ಕಾಯ್ದಿರಿ ನೀವು ತಾನು ಏನು ರಾತ್ರಿ ವಿಚಾರಿಸಿದ್ರೆ ನನಗೆ ಮೊದಲೇ ಏನಪ್ಪ ಅಂದ್ರೆ ಕುದಾಪುರದಾಗ ಏನಪ್ಪ ಅಂದ್ರೆ ನಾಗದೇವತೆ ಮುಂದೆ ಸ್ಥಾಪನೆ ಆಯಿತು. ಮೊದಲು ಡೇಟ್ ಗೊತ್ತಿದ್ದು ಮುಂಜಾನೆ ಏನಪ್ಪ ಅಂದ್ರೆ ಕಲ್ಮುರ್ದಾಗ ಏನಪ್ಪ ಅಂದ್ರೆ ತೇರಿದ್ದು ತೇರು ಆಯ್ತಲ್ಲ ಅದು ಕಳಸ ಇಳಿಸ್ಬೇಕಿತ್ತು. ಆ ಕಳಸ ಇಳಿಸೋತ ನಾವು ಯಾಕಡೆ ಹೋಗಕ್ಕೆ ಬಂದ ಅದು ಮುಗಿಸ್ಕೊಂಡು ಕುದಾಪುರ ಮುಗಿಸ್ಕೊಂಡು ಬಂದು ಆಶ್ರಮದಾಗ ಪೂಜೆ ಮುಗಿಸ್ಕೊಂಡು ಹಣದ ವಿಷಯ ಮುಗಿಸ್ಕೊಂಡು ಇವೆಲ್ಲ ಸ್ವಲ್ಪ ಲೇಟ್ ಆಯ್ತು. ನನಗೆ ನಮ್ಮ ಮೊದಲೇ ಡೇಟ್ ಫಿಕ್ಸ್ ಆಗಿರ್ತಾವಲ್ಲ ಅಂತ ನಾನು ಹಿಂಗಾಗಿ ಬರಲೇಬೇಕಂತ ಗುರುಗಳು ನಿನ್ನ ಫೋನ್ ಮಾಡಿದಾಗ ಬರ್ತೀನಿ 1 ಗಂಟೆ ಆಗುತ್ತೆ ಮೊದಲೇ ಹೇಳಿ ನಾನು 1 ಗಂಟೆಗೆ ಬಂದೆ ನಾನು. ಅದಕ್ಕಾಗಿ ಏನಪ್ಪ ಅಂದ್ರೆ ಯಾವತ್ತು ಆ ಮಾಣಿಕಪ್ಪ ಆಶೀರ್ವಾದ ಇರಲಿ, ಆ ರಾಮನ ಆಶೀರ್ವಾದ ಮತ್ತು ವೀರಾಂಜನೇಯ ಆಶೀರ್ವಾದ ಸದಾಕಾಲ ಇರಲಿ ಅಂತ ಹೇಳ್ತಾ ಇನ್ನು ನೀವು ರಾಮನ ಗೆದ್ದ ಮೇಲೆ ಮಾತಾಡೋಕೆ ಬರಲಂಗೆ. ಹಾಗಾಗಿ ರಾಮನ ಗೆದ್ದಂಥ ವ್ಯಕ್ತಿ ಹೇಳಿದ್ರಿ ಮನುಷ್ಯರ ಮನಸ್ಸು ಕೂಡ ಅದೇ ರೀತಿಯಾಗಿ ಗೆದ್ದು ಈ ಭಾವಮಂಗನ ದಾಟಂಥ ಕೆಲಸ ನೀವೆಲ್ಲರೂ ಮಾಡಬೇಕಂತ ಹೇಳ್ತಾ ಒಂದೆರಡು ಮಾತು ಯಾರ ಅನಿಸಿಕೆ ಹೇಳಿದ್ರೆ ಹೇಳ್ಬೋದು. ನಂಗೆ ಏನಾಯ್ತು ಅಂದ್ರೆ ಖುಷಿ ಅಂತ ಹೇಳೋದು ಯಾರು ಹೇಳ್ತಾ ಹೇಳೋದು. ಅಪ್ಪರಿದ್ರು ರಾಮನವಮಿ ಇದು ಪ್ರಸಾದ ರಾಮ ತತ್ಪೂರ್ವಕ ರಾಮಗಣ ನವಮಿದಾಗ ಚಂದ್ರ ಆಕಾರದಿಂದ ನವಮಿ ಐತಿ. ರೂಪದಾಗ ನಮ್ಮ ಊರಿಗೆ ಬಂದ್ಬಿಡ್ತು. ಅಂದ್ರೇನು ಪೂರ ಪಶ್ಚಿಮ ದಕ್ಷಿಣ ಉತ್ತರ 4 ದಿಶ ಕೂಡಿ ಒಂದು ಶಕ್ತಿ ಯಾವ ಉತ್ತರ ಆಗಿರ್ತಾರೆ ಅವರ ರಾಮನ ಮೂರ್ತಿ ಬರ್ತದೆ. ಅಪ್ಪರಿಗೆ
ಅದು ಭಗವದ್ಗೀತೆಗೆ ಏನಾದ್ರೂ ಬಂದ ಅದಂ ಏಕಾರೂಪಂ ಸಿದ್ಧಾಂ ಸಿದ್ಧಮಣಿ ಚೈತನ್ಯ ಮಮಕಾರಂ ಇಷ್ಟತ್ರ ರೂಪ ಭಗವತಿ ಅಂದ್ರೆ ಯಾವ ಭಗವಂತ ಗುರುದೇವದತ್ತ ದತ್ತದ ಸರ್ವತ್ರಿಮೂರ್ತಿ ಬ್ರಹ್ಮ ವಿಷ್ಣು ಮಹೇಶ್ವರ ಏಕರೂಪ ಸದರೂಪ ಅಂದ್ರೆ ಒಂದೇ ಮುಖ ಮೂರು ಮುಖ ಇದ್ದಪ್ಪ ಒಂದು ರೂಪ. ಈ ತರ ದತ್ತ ಅಪ್ಪೋರಿ ಆಶೀರ್ವಾದ ಕೊಟ್ಟಿದಾರ. ರಾಮಂ ಸರ್ವ ಸದಾನಂದಂ ಅಂದ್ರೆ ನಮ್ಮ ಊರಿಗೆ ಯಾವಾಗಲೂ ಒಳ್ಳೇದಾಗಲಿ, ಒಳ್ಳೆ ದಾರಿಯಾಗಲಿ, ಒಳ್ಳೆ ಶಿಸ್ತಿನಾಗಲಿ ಅಂತ ಅಪ್ಪೋರಿ ಆಶೀರ್ವಾದ ಕೊಟ್ಟರು. ಆ ಆಶೀರ್ವಾದ ಅಪ್ಪೋ ಆಶೀರ್ವಾದ ಒಂದು ಈ ಊರಿನಲ್ಲಿ ಇರ್ತಾ ಇರಲಿ. ಆದ್ರೆ ಮಾಣಿಕೇಶ್ವರ ಸದಾ ನಮ್ಮ ಊರು ಗ್ರಾಮದಲ್ಲಿ ಇರ್ತಾ ಇರಲಿ ಅಂತ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅಪ್ಪಾಜಿಯವರ ಶ್ರೀಪಾದಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಅದೇ ರೀತಿಯಾಗಿ ಆಂಜನೇಯ ಸ್ವಾಮಿಯ ಪೂಜಾರಿ ಆಗಿರ್ತಕ್ಕಂಥ ಕಲ್ಲಯ್ಯ ಕಾಕೋರೆ, ಅದೇ ರೀತಿಯಾಗಿ ಈಶ್ವರಯ್ಯ ಕಾಕೋರೆ, ಎಲ್ಲ ಇಟಗ ಗ್ರಾಮದ ನನ್ನ ಸಹೋದರ ಸಹೋದರಿಯರೇ, ಮನುಷ್ಯ ಜೀವನದೊಳಗ ಹುಟ್ಟಿದ ತಕ್ಷಣ ಹೆಸರು ಇರೋದಿಲ್ಲ, ಉಸಿರಿರ್ತದ. ಅದೇ ಮನುಷ್ಯ ಸತ್ತಾಗ ಹೆಸರಿರ್ತದ, ಅದು ಉಸಿರು ಇರುವುದಿಲ್ಲ. ಈ ಹೆಸರು ಮತ್ತು ಉಸಿರುಗಳ ನಡುವಿನ ಅಂತರವೇ ಒಂದು ಸುಂದರವಾದ ಜೀವನ ಅದ. ಇಂಥ ಸುಂದರವಾದ ಜೀವನದೊಳಗ ನಾವು ಏನ್ ಮಾಡಿದೇವು ಅಂತ ತಿಳ್ಕೊಂಡು ನಮ್ಗೆ ಬಹಳ ಹೆಮ್ಮೆ ಅನಿಸ್ತದ. ಯಾಕಂದ್ರೆ ಮೊನ್ನೆ RCB ಕಪ್ಪು ಎಲ್ಲ ಹೆಣ್ಮಕ್ಳು ಗೆದ್ದಾಗ ಎಷ್ಟು ಖುಷಿ ಆಗಿತ್ತು. ಎಲ್ಲ ನೋಡಿದ ಸ್ಟೇಟಸ್ ಬರೇ ಹೆಣ್ಮಕ್ಳದೇ. ಇವತ್ತು ನಾವು ರಾಮಮೂರ್ತಿ ತಂದಾಗಲೂ ಕೂಡ ಎಲ್ಲರೂ ಮೊನ್ನೆ ಮುನ್ನಬಾಗ ಭಾಷಣದಾಗ ಹೋಗಿದ್ದ, ರಾಮಮೂರ್ತಿ ನೀವು ಊರಿಗೆ ಬಂದದಲ್ರಿ, ನೀವು ಇಡಗ ಬಂದಿದ್ರಲ್ಲ ಅಂತೇಳಿ ನಮ್ಮನ್ನು ಕೇಳಿ ಮಾತಾಡ್ಸೋದು ಅಷ್ಟು ಮಂದಿ. ಅದಕ್ಕೆ ನಮ್ಗೆ ಬಹಳ ಹೆಮ್ಮೆ ಆಗ್ತದ. ಇವತ್ತ ಅಪ್ಪ ನಮಗ ಮಾಡಿಬೇಕು ಇದು ರಾಮನ ಮೂರ್ತಿ ನಮ್ಮ ಗ್ರಾಮಕ್ಕೆ ಕೊಟ್ಟಾರ ಅಂತಂದ್ರೆ ಬರೀ ರಾಮನ ಮೂರ್ತಿ ಅಷ್ಟೇ ನಾವು ಗೆದ್ಕೊಂಡು ಬಂದಿಲ್ಲ, ಸಾಕ್ಷಾತ್ ಆ ಮಾಡಿಕೊಟ್ಟನ್ನ ನಾವು ನಮ್ಮ ಇಡಗ ಗ್ರಾಮಕ್ಕೆ ಕರ್ಕೊಂಡು ಬಂದಿರೋ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಎರಡು ಸರಿ ನಾವು ಪ್ರಥಮ ಬಹುಮಾನ ಗೆದ್ದಿದ್ದೇವೆ ಅಂತಂದ್ರೆ ಅದು ಸಾಮಾನ್ಯ ಮಾತಲ್ಲ. ಅಪ್ಪ ಯಾವಾಗ ನಮ್ಮ ಊರಾಗ ಕಾರ್ಯಕ್ರಮ ಮಾಡಿ ಹೋಗ್ಯಾರ, ಅವಾಗ ಏನಾದ್ರು ನಮ್ದಲ್ಲಿ ಬರೀ ಕುಂಭಮೇಳನ ನಡೀತಾ ಇದೆ. ಯಾಕಂದ್ರೆ ಕುಂಭ ಅಂದ್ರೆ ಯಾವತ್ತು ಕುಂಭಿನ ಕೂಡ ಯಾವತ್ತೂ ದುರ್ಬೋದಿಲ್ಲ ಅನ್ನಂಗ, ಕುಂಭ ಅಂದ್ರೆ ಯಾವತ್ತೂ ಒಂದು ನಂಬಿಕೆ ಅಂದಾಗ. ಇವತ್ತ ನಮ್ಮ ಮಳೆಗಪ್ಪರಾಗ್ಲಿ, ನಮ್ಮ ಚಂದ್ರಲೇಶ್ವರ ದೇವರಾಗ್ಲಿ, ಇವತ್ತ ರಾಮ ಹನುಮಂತ ಇದ್ದು ಒಂದೇ ಜಾಗ ಕುಂತಾರಂದ್ರೆ ಅದು ನಮ್ಮ ಪ್ರಸಿದ್ಧ ಸ್ಥಳ ಆಯ್ತು ಅಂತ ನಮ್ಗೆ ಎದುರಾಗ ಅಂದಂಗ ಅನ್ಸ್ತದ. ಇವತ್ತು ಅವರೆಲ್ಲ ಆಶೀರ್ವಾದ ಅದ ಅಂತೇಳಿ ನಾವೆಲ್ಲರೂ ನಂಬಿಕೆಯಿಂದ ಇಷ್ಟು ಮುಂದೆ ಹೇಳಿದ್ರು ನಮ್ಮ ಊರಾಗ ಯಾರು ಗಂಡ ಮಕ್ಕಳು ಬಂದಿಲ್ಲ, ನಾವೇ ಹೋಗಿದ್ದೇವೆ ಅಂತ. ಅಷ್ಟು ಇವತ್ತು ಅಷ್ಟು ಶಕ್ತಿ ನಮ್ಮಲ್ಲಿ ಅದ ಅಂತ ನಾವು ಗಂಡ ಮಕ್ಕಳು ಹೊಸ್ಮಂದಿ ನಮ್ಮ ಮುಂದೆ ಕಳಿಸಿ ಹಿಂದೆ ಬಂದಾರ ಹೊಸ್ಮಂದಿ. ಯಾಕಂದ್ರೆ ಅವ್ರು ಗೆದ್ದಾಗಿರ್ತಾರೆ ಅಂತ ನಮ್ಮ ಬಗ್ಗೆ ಅಷ್ಟು ಭರವಸೆ ಅದ. ಎಲ್ಲಿ ಹೋದಾಗ ನಮ್ಮ ಇಟ್ಗ ಹೆಣ್ಮಕ್ಳು ನಮ್ಮ ಬಗ್ಗೆ ಹೆಮ್ಮೆ ಅಂತ ಕೆಲಸ ಮಾಡ್ತಾರ. ನಮ್ಮ ಊರಿಗಾಗ್ಲಿ, ನಮ್ಮ ಗ್ರಾಮಕ್ಕೆ, ನಮ್ಮ ಮನೆತನಕ್ಕೆ ಯಾವತ್ತೋ ಅವ್ರು ಕೆಟ್ಟ ಹೆಸರು ತರಲ್ಲ ಅಂತ ನಮ್ಮ ಗಂಡ ಮಕ್ಳಿಗೆ ಏನದ ನಮ್ಮ ಮೇಲೆ ಬಹಳ ಭರವಸೆ ಅದ. ಅದಕ್ಕಂತಲೇ ನಮ್ಮ ಹೊಸ್ಮಂದಿಗೆ ಕಟ್ಕೊಳ್ತಾರೆ. ಅದಕ್ಕೆ ಯಾವತ್ತೂ ಜಗಳ ಆಡಬೇಡ್ರಿ. ಎಲ್ಲರೂ ಹೆಣ್ಮಕ್ಳ ಅದ ಅಂತ ನಮ್ ಹಿಂದೆ ಯಾವತ್ತೂ ಇರ್ತಾರೆ. ಇವತ್ತು ಒಂದ್ ಹೆಜ್ಜೆ ನಾವು ಮುಂದಿದ್ದೇವೆ ಅಂತಂದ್ರೆ ಅದಕ್ಕೆ ಹಿಂದೆ ಅವರು ಶಕ್ತಿ ಅದ ಅಂತೇಳಿ ನಾವು ಇವತ್ತು ಮುಂದೆ ಹೋಗಿದ್ದೇವೆ. ಅಪ್ಪರಿಗೆ ಒಂದು ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ. ಯಾವತ್ತಿದ್ರಿಗೆ ತಮ್ಮ ಆಶ್ರಮದಲ್ಲಿ ನಾವು, ಯಾಕಂದ್ರೆ ಆಶ್ರಮ ಬೇರೆಲ್ಲ, ನಾವು ಗಿಡಗಾಮ ಬೇರೆಲ್ಲ ಅಂತ ಅವತ್ತೇ ಮುಂದೆ ಹೇಳಿದ್ದೀನಿ. ಅವತ್ತ ಹೆಣ್ಮಕ್ಳು ನಾವು ಯಾವತ್ತೂ ತವ್ರ ಮನೆ ಅಂತ ಯಾವತ್ತು ತಿಳ್ಕೊಂಡಿದ್ದೇವೆ ಅಂದ್ಮೇಲೆ ಆಶ್ರಮದೊಳಗೆ ಏನೇ ಹೆಣ್ಮಕ್ಳಿಗೆ ಕೆಲಸ ಇದ್ರು ಕೂಡ ಒಂದ್ ಫೋನ್ ಮಾಡಿದ್ರೆ ಸಾಕು, ನಾವೆಲ್ಲ ಹೆಣ್ಮಕ್ಳು ಆಶ್ರಮಕ್ಕೆ ಬಂದು ಕೆಲಸ ಮಾಡಂತ ಪ್ರಯತ್ನ ಮಾಡ್ತೀವಿ. ಅದೇ ಗಂಡು ಮಕ್ಕಳಲ್ಲಿ ಹೆಣ್ಮಕ್ಳಲ್ಲಿ ನಾವೆಲ್ಲರೂ ಬರ್ತೀವಿ. ಅದೇ ರೀತಿಯಾಗಿ ಮುಂದಿನ ಕೂಡ ನಾವೆಲ್ಲರೂ ಇಟಗ ಗ್ರಾಮದವರು ಬರ್ಲೇ ಇರಲಿ. ಇಟಗ ಗ್ರಾಮ ಯಾವತ್ತು ಸ್ವಂತ ಆಶ್ರಮದ ನಾವು ಶಿಶುಮಕ್ಕಳಿದ್ದೆವು, ನಾವು ಹೆಣ್ಮಕ್ಳಿದ್ದೆವು, ಪ್ರತಿಯೊಂದು ಕೆಲಸಕ್ಕೆ ನಾವು ಹಾಜರಾಗಿರ್ತೇವೆ. ಅದೇ ರೀತಿಯಾಗಿ ಅಪ್ಪರ ಆಶೀರ್ವಾದ ಯಾವತ್ತು ನಮ್ಮ ಗ್ರಾಮದ ಮೇಲೆ, ಎಲ್ಲ ನಮ್ಮ ಹೆಣ್ಮಕ್ಳ ಮೇಲೆ ಇರಲಿ. ನಾವೆಲ್ಲರೂ ಮುದ್ದೈತನ ಗಟ್ಟಿಯಾಗಿರ್ಲಿ ಅಂತ ಅಪ್ಪರ ಆಶೀರ್ವಾದ ಮಾಡಿ ಎಲ್ಲ ಹೆಣ್ಮಕ್ಳಿಗೆ. ನಮ್ಮ ಜೀವನ ಇರ್ತಕ್ಕ, ನಮ್ಮ ಕೊನೆ ಜೀವನ, ನಮ್ಮ ಕೊನೆ ಉಸಿರು ಇರುವ ತನಕ ಅದನ್ನು ಕೂಡ ನಮ್ಮ ಮನೆ ಕಪ್ಪ ಜಾತ್ರಾಗ ನಾವು ಸೇವೆ ಸಲ್ಲಿಸ್ತೀವಿ. ಪ್ರತಿ ವರ್ಷ ನಾವು ತುಂಬ ಉಳಿತೀವಿ ಅಂತೇಳಿ ಅಪ್ಪರಿಗೆ ಒಂದು ಆಶ್ವಾಸನೆ ಕೊಡ್ತಾ ನಾನು ನನ್ನ ಮಾತು ಮುಗಿಸ್ತೀನಿ. ಆಯ್ತು, ಅಪ್ಪರು ಎಷ್ಟೇ ಕೆಲಸ ಇದ್ರು ಕೂಡ ನಮ್ಮ ಕರೆಗೆ ಹೋಗ್ಬಿಟ್ಟು ಇವತ್ತು ನಾವು ಬಹಳ ಕೆಲಸ ಅಪ್ಪರು ಬಂದ್ರೆ ಆಶ್ರಮಕ್ಕೆ ಹೋದ್ರು ನಮ್ಗೆ ದರ್ಶನ ಮಾಡ್ಲಿಕ್ಕೆ ಸಿಗಲ್ಲ ಅಂದ್ರೆ ಇವತ್ತು ನಮ್ಮ ಮಕ್ಕಳು ತರ್ಲತ್ತಾರ. ಅವ್ರು ರಾಮ ನಾನೇ ಕೊಟ್ಟಿದೆ ಅಂತ ಬಿಡ್ಬೋದಾಗಿತ್ತು. ಆದ್ರೆ ನಾನ್ ಕೊಟ್ಟಂತ ರಾಮ ನಮ್ಮ ಇದ್ರ ನಮ್ದೊಳಗೆ ಕಾಣ್ತಾನೆ, ಹೆಂಗ್ ಇವತ್ತು ನೋಡ್ಲಕ್ ಬಂದಾರಲ್ಲ, ಅದು ಬಹಳ ನಮ್ಮೆಲ್ಲರಿಗೆ ಹೆಣ್ಮಕ್ಳಿಗೆ ಖುಷಿ ಆಗ್ಯದ. ಅದಕ್ಕೆ ಅಪ್ಪರು ಎಲ್ಲ ಹೆಣ್ಮಕ್ಳ ಪರವಾಗಿ ಅಪ್ಪರಿಗೆ ನನ್ನ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಕಷ್ಟಗಳನ್ನು ಕೊಡಬೇಡ ಎನ್ನೊಡೆಯ ಎನ್ನಲಾರದೆ ಕಷ್ಟವನ್ನು ಮೆಟ್ಟಿ ನಿಲ್ತಕ್ಕಂತ ತಾಕತ್ತು ನಮ್ಮೆಲ್ಲ ಹೆಣ್ಮಕ್ಳಿಗೆ ಕೊಡುವಂತೇಳಿ ಅಪ್ಪಾಜಿ ಅವರಿಗೆ ಕೇಳಿಕೊಳ್ಳೋಣ. ನನ್ನ ಎರಡು ಮಾತುಗಳನ್ನು ಅಪ್ಪಾಜಿ ಅವ್ರ ಪಾದಕ್ಕೆ